सर्वमङ्गलमाङ्गल्यं सर्वकारणकं प्रधानं सर्वधर्माणां जयं जयतुशास्त्रं जयं जयतुशास्त्रं नमो अरहन्ताणां नमो सिद्धानां नमो आयुधानां नमो रोक्षाणां नमो दुर्गे सर्वव्यापीकचिद्रूप स्वरूपाय परात्मने स्वोपलब्धि प्रसिद्धाय ज्ञानानन्दात्मने नमः। सर्वज्ञ विरचित प्रवचनसार परमागमದ ಚರಣಾನುಯೋಗ ಸೂಚಕ ಚೂಟಿಕೆಯ ಅಂತರ್ಗತ ಆಚರಣ ಪ್ರಜ್ಞಾಫಲ ಪೂರ್ಣಾನುಭವ ನಂತರ ಶ್ರಮಣ ನೀತಿ ಆಗಮದೊಳಗು ವ್ಯಾಪಾರ ಮುಖ್ಯ ಇದೆ ಅನ್ನುವುದರ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅನಾದಿ ಸಂಸಾರದೊಳಗೆ ಪರಿಭ್ರಮಣ ಮಾಡ್ತಾ ಮಾಡ್ತಾ ಇಂಥ ಉತ್ಕೃಷ್ಟವಾದಂಥ ಮನುಷ್ಯ ಜನ್ಮವನ್ನು ಪಡೆದಿರುವಂಥ ನಾವು ಜೈನ ಕುಲದೊಳಗ ಮಹಾನ್ ಭಾಗ್ಯದಿಂದ ಭವಧಾರಣ ಮಾಡಿರುವಂಥ ನಾವು ತ್ರೈಕಾಲಿಕ ಪರ್ವವಾದಂಥ ದಶಲಕ್ಷಣ ಪರ್ವದ ಆಚರಣೆ ಮಾಡುವಂಥ ಒಂದು ಆಂತರ್ಯದ ಭಾವ ಉದಿಸಿ ಬಂದಿರುವುದ ಅದರ ಸಲುವಾಗಿ ಆಗಮದ ಅಭ್ಯಾಸದ ಪ್ರೇರಣೆಯನ್ನೇ ನಮ್ಮಲ್ಲೇ ಪಡೆದುಕೊಳ್ಳುವಂಥ ಈ ಒಂದು ಗಾಥೆಗಳ ಚರ್ಚೆ ಅಥವಾ ವಿಚಾರ ಮಾಡುವಂಥ ಅವಸರ ಈ ಮೊದಲೆಂದು ಈ ರೀತಿ ಬಂದಿಲ್ಲ. ಆ ಪ್ರಕಾರದ ಪರಿವರ್ತನೆ ನಮ್ಮ ಭಾವದೊಳಗೆ ಬರುವ ಹಾಗೆ ನಾವಿಲ್ಲಿ ಉದ್ಯಮ ಮಾಡುವುದಿದೆ. ಗಾಥೆ ಸಂಖ್ಯೆ 232 ಇದೆ. ಪುಟ ಸಂಖ್ಯೆ ಕನ್ನಡದೊಳಗೆ 353 ಇದೆ. ಗಾಥೆ ಸಂಖ್ಯೆ 232 ಇದೆ. ಪುಟ ಸಂಖ್ಯೆ 353 ಇದೆ. ಒಂದು ಭೇದ ವಿಜ್ಞಾನದಿಂದ ರತ್ನತ್ರಯದ ಪ್ರಾಪ್ತಿಯಾಗುತ್ತಿದೆ ಮತ್ತು ಅನಾದಿ ಕಾಲದಿಂದ ಬೆರೆತು ಹೋದಂಥ ಜೀವ ಮತ್ತು ಉದ್ಗಲವೆಂಬ ಎರಡು ದ್ರವ್ಯಗಳ ಶಾಶ್ವತ ರೂಪವಾಗಿ ಎರಡು ಆಗಿ ಹೋಗ್ತವೆ. ಇದ 232 ಸಂಖ್ಯೆಯ ಇಲ್ಲಿ ಎದುರಿಗೆ ಬಂದದ್ದಿದೆ. ಅದರದ ಅರ್ಥವನ್ನು ನಾವು ಗ್ರಹಣ ಮಾಡುವುದಿದೆ. ಇನ್ನು 353 ಪುಟ ಸಂಖ್ಯೆ ಇದೆಯಲ್ಲ, ಒಂದು ರತ್ನತ್ರಯಮಯನಾದಂಥ ಆತ್ಮನ ಆಶ್ರಯದಿಂದ ಪಂಚಪರಾವರ್ತನ ರೂಪದ ಸಂಸಾರಕ್ಕೆ ಕೊನೆ ಬರುವುದಿದೆ. ಅಥವಾ ಪಂಚಮಗತಿಯ ಪ್ರಾಪ್ತಿ ಮಾಡಿಕೊಳ್ಳುವ ಸಲುವಾಗಿ 3 ಕಾಲದೊಳಗೆ ಒಬ್ಬ ಆತ್ಮನ ಆಶ್ರಯವನ್ನೇ ಪಡೆಯೋದ ಯಾವ ಜೀವದ ಸಲುವಾಗಿ ಆದ್ರೂ ಅನಿವಾರ್ಯ ಇದೆ, ಬೇರೊಂದು ಉಪಾಯ ಇಲ್ಲ. ಈ ರೀತಿ ನಮಗೆ ಪ್ರಯೋಜನ ಆಗುವಂಥ ಅರ್ಥ ಸಹಜವಾಗಿ ಈ ಸಂಖ್ಯೆಗಳ ಸೂಚಿಸ್ತಾ ಇದ್ದಾವೆ ಅಂಥೇಳಿ ತಿಳ್ಕೊಳ್ಳುತ್ತಾರೆ. ಏಯಗ್ಗಗದೋ ಸಮಣೋ
ಏಯಗ್ಗಂ ನಿಶ್ಚಿತಸ್ಸ ಅರ್ಥೇಷು ನಿಶ್ಚಿತ್ತಿ ಆಗಮದೋ ಆಗಮಚೇಷ್ಟಾ ತದೋ ಚೇಷ್ಟಾ. ಮುನಿ ಏಕಾಗ್ರನಾಗುವನು, ಆ ಏಕಾಗ್ರತೆ ಪದಾರ್ಥಗಳ ನಿಶ್ಚಯಿಗೆ ಆಗುವುದು. ಆ ನಿಶ್ಚಯ ಆಗಮದಿಂದಪ್ಪುದು, ಅದರಿಂದ ಆಗಮದಲ್ಲಿ ವ್ಯಾಪಾರ ಮುಖ್ಯವಿದೆ. ಯಾವ ಪ್ರಕಾರ ಅರಹಂತ ಪ್ರಭುವಿನ ಶರೀರ ರೂಪದಿಂದ ರಚನೆಗೊಳ್ಳುವಂಥ ಪರಮಾಣುಗಳ ಲೋಕದೊಳಗೆ ವಿಶಿಷ್ಟಿದವ್ಯೋ, ಯಾವ ಪ್ರಕಾರ ತೀರ್ಥಂಕರ ನಾಮಕರ್ಮದೊಳಗ ಸಮಾವೇಶಗೊಳ್ಳುವಂಥ ಪರಮಾಣುಗಳು ವಿಶಿಷ್ಟ ಇದ್ದಾವೆಯೋ, ಯಾವ ಪ್ರಕಾರ ಸರ್ವಜ್ಞ ಪ್ರಭುವಿನ ತೀರ್ಥಂಕರ ಪ್ರಭುವಿನ ದಿವ್ಯಧ್ವನಿ ರೂಪದಿಂದ ಪ್ರಸಾರಿತ ಆಗುವಂಥ ಪರಮಾಣುಗಳು ವಿಶಿಷ್ಟ ಇದ್ದಾವೆಯೋ, ಅದೇ ಪ್ರಕಾರ ಕಲಿಕಾಲ ಸರ್ವಜ್ಞ ಭಗವಾನ್ ಕುಂದು ಕುಂದ ದೇವ ವಿರಚಿತ ಗಾಥೆಗಳಲ್ಲಿ ಸಮಾವೇಶವಾಗುವಂಥ ಪರಮಾಣುಗಳು ಕೂಡ ವಿಶಿಷ್ಟ ಇದ್ದಾವೆ. ಜಿನಾಗಮದಲ್ಲಿ ಅಥವಾ ಭಾವಲಿಂಗಿ ಸಂತರ ಅಂತಃಭಾವದ ನಿಮಿತ್ತ ಪಡೆದು ಭಾಷಾವರ್ಗಣ ರೂಪದಿಂದ ಪರಿಣಮಿಸುವಂಥ ಪರಮಾಣುಗಳೆಲ್ಲವೂ ವಿಶಿಷ್ಟನ ಇದ್ದಾವೆ. ಅಜ್ಞಾನಿಯ ರಾಗದ್ವೇಷ ರೂಪದ ಭಾವದ ನಿಮಿತ್ತ ಪಡೆದು ಪರಿಣಮಿಸುವಂಥ ಭಾಷಾ ವರ್ಗಣ ಆಗಲಿ, ಆಹಾರ ವರ್ಗಣ ಆಗಲಿ, ಇವು ಸಾಮಾನ್ಯ ಇದ್ದಾವೆ. ಅರ್ಥಾತ್ ಜೀವನಿಗೆ ಸ್ವಯಂ ಅನಂತ ಬಾರಿ ಉಪಲಬ್ಧ ಆಗಿದ್ದಾವೆ, ಸಹಜ ಉಪಲಬ್ಧ ಆಗೋದು ಸಾಧ್ಯ ಇದೆ. ಆದರೆ ಇಲ್ಲೇನು ಭಾವಲಿಂಗಿ ಸಂತರ ಒಂದು ಅಂತಃ ಸಾಧನೆಯ ನಿಮಿತ್ತ ಪಡೆದು ಯಾರ ಕುರಿತಾಗಿಯೂ ಯಾವುದೇ ಪ್ರಕಾರದ ರಾಗದ್ವೇಷದ ಭಾವ ಇಲ್ಲ, ಯಾವ ಪದಾರ್ಥಗಳ ಕುರಿತಾಗಿ ಯಾವುದೇ ರೀತಿಯ ಮೇಲು ಕೀಳು ಅನ್ನುವಂಥ ಒಂದು ಅರಿವು ಅವರ ಆಂತರ್ಯದಲ್ಲಿ ಬುದ್ಧಿಪೂರ್ವಕ ಇಲ್ಲ. ಇಂಥ ಭಾವಲಿಂಗಿ ಸಂತನ ಅಂತಃ ಸಾಧನೆಯ ನಿಮಿತ್ತ ಪಡೆದು ಅವರು ಬರೇ ಅಂತಃ ಸಾಧನೆಯೊಳಗ ತಮ್ಮ ಜೀವನದ ಪ್ರತಿಯೊಂದು ಸಮಯವನ್ನು, ತಮ್ಮ ಪ್ರತಿ ಸಮಯದ ಚೈತನ್ಯ ಸಾಮರ್ಥ್ಯವನ್ನು ತೊಡಗಿಸ್ತಾ ಇರ್ತಾರೆ, ವಿನಿಯೋಗ ಮಾಡ್ತಾ ಇರ್ತಾರೆ. ಅವರ ಜೀವನದೊಳಗೆ ಇನ್ನೊಂದು ಯಾವುದೂ ಕಾರ್ಯ ಇಲ್ಲ. ಅವರ ಸಾಮರ್ಥ್ಯವನ್ನು ವಿನಿಯೋಗ ಮಾಡತಕ್ಕಂಥ ಯಾವ ಪ್ರಕಾರದ ಕರ್ತವ್ಯ ಅವರ ಜೀವನದೊಳಗ ಇಲ್ಲವೇ ಇಲ್ಲ ಅಂಥವರ ಭಾವಲಿಂಗಿ ಸಂತ ಇರ್ತಾರೆ. ದ್ರವ್ಯಲಿಂಗಿ ಮತ್ತು ಭಾವಲಿಂಗಿ ಅಂಥೇಳಿ ಎರಡು ಪ್ರಕಾರದ ಸಾಧುಗಳ ಸ್ವರೂಪವನ್ನು ಜಿನಾಗಮದಲ್ಲಿ ಜಿನೇಂದ್ರ ಪ್ರಭುವಿನ ಮೂಲಕ ಹೇಳಲಾಗಿದೆ. ಆ ದ್ರವ್ಯಲಿಂಗದೊಳಗೂ ಕೂಡ ಮೂರು ಭೇದ ಇದ್ದಾವೆ. ಒಂದಿಷ್ಟು ಇಲ್ಲಿ ನಾವು ಸ್ವಲ್ಪ ಒಂದೊಂದು ವಾಕ್ಯದೊಳಗ ಅವುಗಳ ಅವಲೋಕನೆ ಮಾಡಿ ಆಗಮದೊಳಗ ವ್ಯಾಪಾರದ ಮುಖ್ಯತೆ ಯಾವುದರ ಸಲುವಾಗಿ ಇದೆ, ಯಾವ ರೀತಿ ಇದೆ ಅನ್ನುವ ವಿಷಯದ ಕಡೆಗೆ ಪ್ರಯಾಣ ಮಾಡುವುದಿದೆ. ಮೂರು ಪ್ರಕಾರದ ದ್ರವ್ಯಲಿಂಗಿಗಳಿರ್ತಾರೆ. ಓರ್ವ ಜಿನಾಗಮದ ಅನುಸಾರ ಅಂತರಂಗದ ಸ್ವರೂಪ, ಮುನಿಯ ಸ್ವರೂಪ ಮತ್ತು ಬಾಹ್ಯದೊಳಗ ಜಿನಾಗಮದಲ್ಲಿ ಯಾವ ಪ್ರಕಾರದ ಆಚರಣೆ ಹೇಳಿದರೋ
ಅದೇ ಪ್ರಕಾರದ ಆಚರಣೆಯನ್ನು ಪರಿಪಾಲನೆ ಮಾಡುವಂಥ ದ್ರವ್ಯಲಿಂಗಿ ಇದ್ದಾನೆ. ಅವನು ಮಿಥ್ಯಾತ್ವ ಗುಣಸ್ಥಾನವರ್ತಿ ಇದ್ದಾನೆ. ಅಂತರಂಗದೊಳಗ ದ್ರವ್ಯಗಳ ಸ್ವರೂಪ, ತತ್ವಗಳ ಸ್ವರೂಪ, ಮುನಿಯ ಅಂತರಂಗದ ಭಾವನೆ ಹೇಗಿರ್ತಿದೆ ಅನ್ನುವುದನ್ನು ಆಗಮದ ಅನುಸಾರ ಯಥಾರ್ಥ ತಿಳಿದಿದ್ದಾನೆ. ಅವ ಲಕ್ಷಣ ಬಾಹ್ಯದೊಳಗ ಜಿನಾಗಮದೊಳಗ ಮುನಿ ಜೀವನದ ಆಚರಣೆಯನ್ನು ಯಾವ ರೀತಿ ಹೇಳಲಾಗಿದೆಯೋ ಅದೇ ರೀತಿ ಪರಿಪಾಲನೆ ಮಾಡ್ತಾನೆ. ಆದರೆ ಒಂದು ಆತ್ಮನ ಅನುಭೂತಿ ಇಲ್ಲ. ಅವನು ದ್ರವ್ಯಲಿಂಗಿ ಅದನ್ರಿ. ಅವನು ಮಿಥ್ಯಾತ್ವ ಗುಣಸ್ಥಾನವರ್ತಿ ದ್ರವ್ಯಲಿಂಗಿ ಇದ್ದಾನೆ. ಇನ್ನು ಆತ್ಮನ ಅನುಭೂತಿ ಸಂಪನ್ನ 4ನೇ 5ನೇ ಗುಣಸ್ಥಾನವರ್ತಿಗಳು ಕೂಡ ದ್ರವ್ಯಲಿಂಗಿಗಳು ಇದ್ದಾರೆ. ಆತ್ಮನ ಅನುಭೂತಿ ಇದೆ, ಆದ್ರೆ 7ನೇ ಗುಣಸ್ಥಾನ ಇಲ್ಲ ಅಂತಂದ್ರೆ ಅವರಿಗೆ ಭಾವಲಿಂಗಿ ಅನ್ಲಿಕ್ಕೆ ಬರುವುದಿಲ್ಲ. 5ನೇ ಗುಣಸ್ಥಾನ ಯೋಗ್ಯ, ಅರ್ಥಾತ್ ಕರ್ಮಶಾಸ್ತ್ರದ ಅನುಸಾರ ಹೇಳಿದ್ರೆ 2 ಕಷಾಯ ಚೌಕಡಿಯ ಅಭಾವಪೂರ್ವಕ ಆಂತರ್ಯದ ಶುದ್ಧಿ ಏನಿದೆ ಅದು ಭಾವಲಿಂಗ ಅಲ್ಲ, ಅದು ದ್ರವ್ಯಲಿಂಗ. ಮಿಥ್ಯಾತ್ವ ಮತ್ತು ಅನಂತಾನುಬಂಧಿಯ ಅಭಾವಪೂರ್ವಕ ಅಂತರಂಗದ ಶುದ್ಧಿ ಏನಿದೆ ಅದು ಭಾವಲಿಂಗಲ್ಲ, ಅದು ದ್ರವ್ಯಲಿಂಗ ಇದೆ. ಅಂತರ್ಬಾಹ್ಯ ಮುನಿ ಸ್ವರೂಪವನ್ನು, ವಸ್ತು ಸ್ವರೂಪವನ್ನು ಯಥಾರ್ಥ ಹೇಗಿದೆಯೋ ಹಾಗೆ ತಿಳ್ಕೊಂಡಿದ್ದಾನೆ. ಬಾಹ್ಯಾಚರಣೆಯೊಳಗೆ ಸ್ವಲ್ಪ ಕೂಡ ಯಾವುವು ದೋಷ ತಗಲದೇ ಇರುವ ಹಾಗೆ ಸಾವಧಾನಿದ್ದಾನೆ. ಅದು ಮಿಥ್ಯಾತ್ವ ಗುಣಸ್ಥಾನದ ದ್ರವ್ಯಲಿಂಗ ಇದೆ. ಹಾಗಾದರೆ ಇಲ್ಲಿ ಯಾರಿಗೆ ಹೇಳ್ತಿರಬಹುದು ಆಗಮದಲ್ಲಿ ಉದ್ಯಮ ಮುಖ್ಯ ಇದೆ ಅಂಥೇಳಿ? ಅವರು ಮೂವರಿಗೂ ಹೇಳ್ತಾ ಇದ್ದಾರೆ. ಮುಖ್ಯ ರೂಪದಿಂದ ಅವರು ಮೂವರಿಗೂ ಹೇಳ್ತಾ ಇದ್ದಾರೆ. ಒಂದು ಮಿಥ್ಯಾತ್ವ ಗುಣಸ್ಥಾನವರ್ತಿ ದ್ರವ್ಯಲಿಂಗಿ ಮುನಿ, ಒಂದು 4ನೇ ಗುಣಸ್ಥಾನವರ್ತಿ ದ್ರವ್ಯಲಿಂಗಿ ಮುನಿ ಸಮೂಹ, ಇನ್ನೊಂದು 5ನೇ ಗುಣಸ್ಥಾನವರ್ತಿ ದ್ರವ್ಯಲಿಂಗಿ ಸಮೂಹ. ಅವರಿಗೆ ಆಗಮದೊಳಗ ವ್ಯಾಪಾರದ ಮುಖ್ಯತೆ ಹೇಳ್ತಾ ಇದ್ದಾರೆ. ಇವರನ್ನು ಹೊರತುಪಡಿಸಿ ಆತ್ಮಕಲ್ಯಾಣದ ಅಭಿಲಾಷೆ ಇರುವಂಥ ಸಭ್ಯ ಜೀವನಿಗೆ ಕೂಡ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಆಗಮದೊಳಗ ವ್ಯಾಪಾರ ಮುಖ್ಯ ಇದೆ. ಗಾಥೆಯ ಅನ್ವಯಾರ್ಥ ನೋಡೋಣ. ಸಮಣೋ ಶ್ರಮಣನು ಏಯಗ್ಗಗದು ಏಕಾಗ್ರತೆಗೆ ಪ್ರಾಪ್ತನಾಗುತ್ತಾನೆ. ಏಯಗ್ಗಂ ಏಕಾಗ್ರತೆಯು ಅಥೇಸು ನಿಶ್ಚಿದಸ್ ಪದಾರ್ಥಗಳ ನಿಶ್ಚಯವುಳ್ಳವನಿಗೆ ಇರುತ್ತದೆ. ನಿಶ್ಚಿತಿ ಪದಾರ್ಥಗಳ ನಿಶ್ಚಯವು ಆಗಮದು, ಆಗಮದಿಂದ ಆಗುತ್ತದೆ. ತದು ಆದ್ದರಿಂದ ಆಗಮ ಚೈಠ, ಆಗಮದಲ್ಲಿ ವ್ಯಾಪಾರವು ಜೇಷ್ಠ ಮುಖ್ಯವಿದೆ. ವ್ಯಾಪಾರ ಬುದ್ಧಿಯನ್ನು ತೊಡಗಿಸೋದ, ಆಗಮದಲ್ಲೇ ಬುದ್ಧಿಯನ್ನು ತೊಡಗಿಸುವುದ ಯೋಗ್ಯ ಇದೆ. ಜೇಷ್ಠ ಮುಖ್ಯ ರೂಪದಿಂದ ತಮ್ಮ ಬುದ್ಧಿಯನ್ನು ಆಗಮದಲ್ಲೇನ ತೊಡಗಿಸೋದ ಕರ್ತವ್ಯ ಇದೆ. ಬುದ್ಧಿಗೆ ಆಗಮದ ಅವಲಂಬನೆ ಇಲ್ಲ ಅಂತಂದ್ರೆ ಆತ್ಮಾನುಭೂತಿ ಸಂಪನ್ನ ಜೀವ 4ನೇ 5ನೇ ಗುಣಸ್ಥಾನವರ್ತಿಗಳಿಗೆ ಕೂಡ ಗಳದ್ದೂ ಕೂಡ ಬುದ್ಧಿ ಆತ್ಮನಲ್ಲಿ ಯಾವಾಗ ಸ್ಥಿರವಾಗುವುದಿಲ್ಲವೋ ಆಗ ಅಯೋಗ್ಯ ಸ್ಥಾನಗಳ ಕಡೆಗೆ ಹೋಗುವ ಸಾಧ್ಯತೆ ಇದೆ. ಅಯೋಗ್ಯ ಸ್ಥಾನಗಳ ಕಡೆಗೆ ಹೋದಂಥ ಉಪಯೋಗ ಅಥವಾ ಬುದ್ಧಿ ಶುದ್ಧ ಆತ್ಮ ಸ್ವಭಾವದ ಕಡೆಗೆ ಹೇಗೆ ಬರುವುದ? ಅದರ ಸಲುವಾಗಿ ಆಗಮದೊಳಗ ತಮ್ಮ ಬುದ್ಧಿಯನ್ನು ತೊಡಗಿಸುವುದ ಅವರ ಸಲುವಾಗಿ ಅವಶ್ಯಕ ಇದೆ.
ಇನ್ನು ಮಿಥ್ಯಾದೃಷ್ಟಿ ಜೀವಕ್ಕಂತೂ ಅರ್ಥಾತ್ ಯಾವ ಪ್ರಕಾರದ ಬಾಹ್ಯಾಚರಣೆ ಆಗಲಿ, ಅಂತರಂಗದ ಸ್ವರೂಪ ಆಗಲಿ, ತತ್ವಗಳ ಪದಾರ್ಥಗಳ ಕುರಿತಾಗಿ ಯಾವುದೇ ಪ್ರಕಾರದ ಒಂದು ಸ್ವತಂತ್ರತೆಗೆ ಸಂಬಂಧಿಸಿದ ಜ್ಞಾನ ಆಗಲಿ ಯಾರಲ್ಲಿ ಇನ್ನೂ ವರ್ತಿಸ್ತಾ ಇಲ್ಲ, ಅಂಥ ಮುಗ್ಧ ಜೀವರುಗಳು ಕೂಡ ಆಗಮದ ಅವಲಂಬನೆ ಮಾಡುವುದನ್ನು ಅತ್ಯವಶ್ಯಕ ಇದೆ. ಎಲ್ಲಿ ತನಕ ನಿನಗೆ ತತ್ವಗಳ ಜ್ಞಾನ ಇಲ್ಲ, ಪದಾರ್ಥಗಳ ಅಂಥೇಳಿ ಹೇಳಿದ್ದಾರೆ ಇಲ್ಲಿ, ಪದಾರ್ಥಗಳ ಜ್ಞಾನ ಇಲ್ಲ, ಅಲ್ಲಿ ತನಕ ಆಚರಣೆಗೆ ಸಂಬಂಧಿಸಿದ ಹಾಗೆ ಅಥವಾ ಶ್ರದ್ಧೆಯ ನಿರ್ಮಲತೆಗೆ ಸಂಬಂಧಿಸಿದ ಹಾಗೆ ಯಾವ ಕಾರ್ಯವನ್ನು ಮಾಡಲಾಗುವುದಿಲ್ಲ. ಆಬೋಧನೆ ಇಲ್ಲ, ಸಂಭವನ ಇಲ್ಲ. ವಸ್ತು ಸ್ವರೂಪ ಹೀಗಿದೆ. ಏನಿದೆ? ತತ್ವಗಳ ಅಥವಾ ಪದಾರ್ಥಗಳ ಪರಿಚಯ ಆಗದ ವಿನಃ, ಪದಾರ್ಥಗಳ ಸ್ವರೂಪದ ನಿರ್ಣಯ ಆಗದ ವಿನಃ, ಪದಾರ್ಥಗಳ ಭಿನ್ನ ಭಿನ್ನ ಸ್ವರೂಪದ ಸ್ವತಂತ್ರ ಸ್ವರೂಪದ ಅವುಗಳ ಸ್ವಯಮೇವ ತನ್ನಲ್ಲೇ ತನ್ನಿಂದ ಆಗ್ತಾ ಇರುವಂಥ ಪರಿಣಮನದ ಪರಿಚಯ ಯಾವ ಜೀವದ ಜ್ಞಾನಕ್ಕೆ ಆಗುವುದಿಲ್ಲವೋ ಆ ಜ್ಞಾನ ಅನ್ಯ ಯಾವುದೇ ವಿಧಾನದಿಂದ, ಬೇರೆ ಯಾವುದರದೂ ಆಶ್ರಯದಿಂದ ತನ್ನ ಶ್ರದ್ಧೆಯೊಳಗೆ ನಿರ್ಮಲತೆಯನ್ನು ತಂದುಕೊಳ್ಳಬಹುದಾಗಿದೆ. ತನ್ನ ಆಚರಣೆಯೊಳಗಿನ ದೋಷವನ್ನು ತೆಗೆದು ಹಾಕಬಹುದಾಗಿದೆ. ಹೀಗೆ ಸಂಭವ ಇಲ್ಲ. ಅದಕ್ಕೆ ಶ್ರದ್ಧೆಯೊಳಗೆ ನಿರ್ಮಲತೆ ಬರಬೇಕಾದ್ರೆ, ಆಚರಣೆಯೊಳಗಿನ ದೋಷ ದೂರ ಆಗಬೇಕಾದ್ರೆ, ಜ್ಞಾನದೊಳಗ ಪದಾರ್ಥಗಳ ಸ್ವರೂಪ ತಿಳಿದು ಬರೋದು ಅವಶ್ಯಕ. ಪದಾರ್ಥಗಳ ಸ್ವರೂಪ ಜೀವ ಅಜೀವ ಅಥವಾ ಜೀವ ಅಜೀವ, ಆಶ್ರವ ಬಂಧ, ಸಂವರ, ನಿರ್ಜರೆ, ಮೋಕ್ಷ, ಪುಣ್ಯ, ಪಾಪ, ಈ ಪ್ರಕಾರ ಪದಾರ್ಥಗಳ ಸ್ವರೂಪ ಎಲ್ಲಿಯವರೆಗೆ ತಿಳಿಯುವುದಿಲ್ಲ. ಎಲ್ಲಿದೆ ಪುಣ್ಯ, ಎಲ್ಲಿದೆ ಮೋಕ್ಷ, ಎಲ್ಲಿದೆ ಆಶ್ರವ, ಯಾವುದಿದೆ ಆಶ್ರವ, ಯಾವುದನ್ನು ಬಂಧ ಅಂತೇಳಿ ಹೇಳ್ತಾರೆ, ಅಜೀವದ ಸ್ವರೂಪ ಏನಿದೆ, ಇವುಗಳನ್ನ ಜ್ಞಾನದೊಳಗೆ ಪರಿಚಯ ಆಗದೆ ಹೋದ್ರ, ವಾಸ್ತವಿಕತೆಯ ಅರಿವು ಮೂಡದೆ ಹೋದ್ರ, ಶ್ರದ್ಧೆಯೊಳಗೆ ನಿರ್ಮಲತೆ ಯಾವುದರ ಆಧಾರದಿಂದ ಬರಬಹುದಾಗಿದೆ? ಆಚರಣೆಯೊಳಗಿನ ದೋಷ ಹೇಗೆ ದೂರ ಆಗಬಹುದಾಗಿದೆ? ಆಚರಣೆಯೊಳಗೆ ದೋಷ ಏನ? ನೋಡಿ ನಡೆಯೋದ ಅಥವಾ ನೋಡಿ ನಡೆಯದೇ ಇರೋದ? ಇದು ನಿರ್ದೋಷತೆ ಅಥವಾ ದೋಷ ಅಲ್ಲ. ಆಚರಣೆಯೊಳಗೆ, ಜೀವನ ಆಚರಣೆಯೊಳಗೆ ದೋಷ ಯಾವುದ? ಮಲಿನ ಭಾವಗಳ ಉತ್ಪತ್ತಿ ಆಗ್ತಾ ಇರೋದ, ಮಲಿನ ಭಾವಗಳಲ್ಲೇ ತನ್ನತನದ ಅನುಭವ ಆಗ್ತಾ ಇರೋದ, ಇದು ಆಚರಣೆಯೊಳಗೆ ದೋಷ ಇದೆ. ಶ್ರದ್ಧೆಯೊಳಗೆ ದೋಷ, ಶ್ರದ್ಧೆಯೊಳಗೆ ಮಲಿನತೆ ಯಾವುದ? ಶ್ರದ್ಧೆಯೊಳಗೆ ಮಲಿನತೆ ಯಾವುದ? ದೇಹ ಅಂದ್ರನ ನಾನು ಅನ್ನುವಂಥ ಯಾವ ಅಭಿಪ್ರಾಯ ಆಂತರ್ಯದ ಆಳದೊಳಗೆ ಬಿದ್ದುಕೊಂಡಿದೆಯೋ, ಅವ್ಯಕ್ತ ರೂಪದಿಂದ ಕಾರ್ಯ ಮಾಡ್ತಾ ಇದೆಯೋ, ದೇಹ ಅಂದ್ರನ ನಾನು ಅರ್ಥಾತ್ ಅಜೀವದೊಳಗ ಜೀವದ ಕಲ್ಪನೆ, ಪುದ್ಗಲದೊಳಗ ಜೀವತ್ವದ ಅನುಭೂತಿ, ಅದ ಅವ್ಯಕ್ತ ರೂಪದಿಂದ ಆಂತರ್ಯದೊಳಗೆ ಬಿದ್ದುಕೊಂಡ ಯಾವ ಕಾರ್ಯ ನಡೆದಿದೆಯೋ ಅದಕ್ಕೆ ಶ್ರದ್ಧೆಯ ದೋಷ ಅಂತ ಹೇಳಿ ಹೇಳ್ತಾರೆ. ಆ ದೋಷ ಹೋಗ್ಬೇಕಾದ್ರೆ ಅಜೀವ ಒಂದು ಪದಾರ್ಥ ಬೇರೆ ಇದೆ. ದೇಹ ಅನೇಕಾನೇಕ ಅನಂತ ಅನಂತ ಪುದ್ಗಲ ಪರಮಾಣುಗಳ ಸಮೂಹ ರೂಪದ ಒಂದು ವಸ್ತು ಇದೆ. ಸಮೂಹ ರೂಪದ ಗುಡ್ಡೆ ರಾಶಿ, ಅದರೊಳಗೆ ಅನಂತ ಪರಮಾಣು ಇದ್ದಾವೆ. ಇದು
ಜ್ಞಾನ ಸ್ವೀಕಾರ ಮಾಡದ ವಿನಃ ಅದ ಆಂತರ್ಯದೊಳಗೆ ಬಿದ್ದುಕೊಂಡಿರುವಂಥ ಯಾವ ಶ್ರದ್ಧೆ ಇದೆಯಲ್ಲ, ವಿಪರೀತ ಶ್ರದ್ಧೆ ಇದೆಯಲ್ಲ, ಆ ವಿಪರೀತ ಶ್ರದ್ಧೆ ಹೋಗೋದು ಅಥವಾ ಬದಲಾಗೋದು 3 ಕಾಲದಲ್ಲೂ ಸಂಭವ ಇಲ್ಲ. ಪ್ರವಚನ ಸಾರ ಅಂತಂದ್ರೆ ಬಹಳ ಏನ್ರೆ ನಮಗೆ ನಿಲುಕದೇ ಇರುವಂಥ ವಿಷಯ ಇದೆ. ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿ ಅಂತಂದ್ರೆ ಬಹಳ ಉಚ್ಚ ಕೋಟಿದ್ದಿದೆ, ಹೀಗೇನು ಮಾತಿಲ್ಲ. ಆದ್ರೆ ಬಹಳ ಉಚ್ಚ ಕೊಟ್ಟಿದ್ದಲ್ಲ, ಅಪೂರ್ವವಾದಂಥ ಭಾವ ಇದೆ ಅದರೊಳಗೆ, ಅಪೂರ್ವವಾದಂಥ ವಿಷಯ. ಏನು ವಿಷಯ? ಆಂತರ್ಯದ ವಿಷಯ ಇದೆ. ನೀ ಮಂದಿರಕ್ಕೆ ಹೋಗು, ನೀ ಉಪವಾಸ ಮಾಡು, ನೀ ಸದೋಷ ಭೋಜನ ಅಥವಾ ಪಾನದ ತ್ಯಾಗ ಮಾಡು, ಈ ಪ್ರಕಾರ ಸರ್ವಜ್ಞ ಪ್ರಭುವಿನ ಉಪದೇಶ ಇಲ್ಲ. ಆ ಸರ್ವಜ್ಞ ಪ್ರಭುವಿನ ಉಪದೇಶ ಏನಿದೆಯಲ್ಲ, ಅದನ್ನು ತಿಳ್ಕೊಳ್ಳುವ ಪಾತ್ರತೆ ಇದೆಲ್ಲ ಇದೆ. ಅದಕ್ಕೆ ಉಪದೇಶವನ್ನು ತಿಳ್ಕೊಳ್ಳುವ ಪಾತ್ರತೆಯ ಸಲುವಾಗಿ ಸಾಮಾನ್ಯ ಜನರಿಗೆ ಆ ಪಾತ್ರತೆಯನ್ನು ತಿಳಿಸಿಕೊಡುವುದಕ್ಕೂ ಕೂಡ ಉಪದೇಶ ಅಂಥೇಳಿ ಕೆಲ ಕಾಲದೊಳಗ ಕೆಲವರ ಅಂಥ ಪದ್ಧತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಅದುವೇ ಧರ್ಮೋಪದೇಶ ಅಂಥೇಳಿ ಅವರ ಅಭಿಪ್ರಾಯದೊಳಗೆ ಇರಲಿಲ್ಲ. ಅವರಿಗೆ ಅದನ್ನು ಧರ್ಮ ರೂಪದಿಂದ ಬೋಧನೆ ಮಾಡುವುದು ಇರಲಿಲ್ಲ. ಆದರೆ ಧರ್ಮ ತಿಳ್ಕೊಳ್ಳುವ ಸಲುವಾಗಿ ಯಾವ ಪ್ರಕಾರ ಶಾಲೆಯೊಳಗೆ ಪ್ರವೇಶ ಪಡೆಯುವ ಸಲುವಾಗಿ ಅಲ್ಲಿ ಹೆಸರು ನೋಂದಾಯಿಸಬೇಕಾಗ್ತಿದೆ, ವಯಸ್ಸಾದಿಗಳ ನೋಂದಾವಣೆ ಆಗಬೇಕಾಗ್ತಿದೆ. ಅದೇ ಪ್ರಕಾರ ಬಾಹ್ಯದೊಳಗ ಉಡುಪು ಮೊದಲಾದವುಗಳ ಅವಶ್ಯಕತೆ ಇದೆ. ಅಷ್ಟೆಲ್ಲ ಆದ ನಂತರ ಆ ಜೀವಕ್ಕ ಆ ಶಾಲೆಯೊಳಗೆ ಪ್ರವೇಶ ಪಡೆಯಬೇಕಾದ್ರೆ ಅಂಥದ್ದೊಂದು ವಿಶಿಷ್ಟ ಯೋಗ್ಯತೆ ಇರಬೇಕಾಗ್ತಿದೆ. ತೀರ ಮಂದ ಬುದ್ಧಿ ಇದ್ದ, ಏನೂ ತಿಳಿತಿರಲಿಲ್ಲ, ಈ ಕಡೆ ಬಾ ಇಷ್ಟು ಕೂಡ ಶಬ್ದದ ಅವನಿಗೆ ಭಾವಬೋಧ ಆಗ್ತಿರ್ಲಿಲ್ಲ ಅಂತಂದ್ರೆ ಅಂಥ ಜೀವನಿಗೆ ಶಾಲೆಯೊಳಗೂ ಕೂಡ ಪ್ರವೇಶ ಇರುವುದಿಲ್ಲ. ಸರಿ, ಅದೇ ಪ್ರಕಾರ ಇಲ್ಲಿ ಸಂಜ್ಞಿ ಪಂಚೇಂದ್ರಿಯ ಅಂತಂದ್ರೆ ಯೋಗ್ಯದನ್ರಿ. ಆದ್ರೆ ಅದರ ನಂತರ ಇವ ಅಪ್ರಾಸುಕ ಅನ್ನಪಾನಾದಿಗಳದ್ದ ಅಯೋಗ್ಯವಾದಂಥ ಒಂದು ಬಾಹ್ಯಾಚರಣೆದ್ದ ಇವನಿಗೆ ಪರಿಚಯ ಮಾಡಿಸುವ ಸಲುವಾಗಿ, ಅರ್ಥಾತ್ ಜಿನಪ್ರಣೀತ ಯಾವ ಪ್ರಯೋಜನಭೂತ ಶ್ರದ್ಧೆಯ ನಿರ್ಮಲತೆಯನ್ನು ಒದಗಿಸುವಂಥ ಅಥವಾ ಶ್ರದ್ಧೆಯೊಳಗೆ ನಿರ್ಮಲತೆಯನ್ನು ತನ್ನಲ್ಲೇ ತಾನು ತಂದುಕೊಳ್ಳುವಂಥ ಒಂದು ಭೂಮಿಕೆ ಇವನಿಗೆ ಯೋಗ್ಯವಾದಂಥ ಒಂದು ಪಾತ್ರತೆ ಇವನಿಗೆ ಆಂತರ್ಯದೊಳಗೆ ನಿರ್ಮಾಣಗೊಳ್ಳಬೇಕಾದ್ರೆ ಇವು ಬಾಹ್ಯದ್ದು ಕೆಲವೊಂದು ಅವಶ್ಯಕವಾದಂಥ ಮಾತುಗಳನ್ನು ಮಧ್ಯದ ಕಾಲದೊಳಗೆ ಹೇಳಿದರೆ, ಉಪದೇಶದ ಸಲುವಾಗಿ ಯೋಗ್ಯ ಯಾವುದಿದೆಯೋ ಅಥವಾ ಯೋಗ್ಯತೆ ಯಾವುದಿದೆಯೋ ಅದನ್ನು ಕೂಡ ವ್ಯವಹಾರದಿಂದ ಉಪದೇಶ, ಧರ್ಮದ ಉಪದೇಶ ಅಂಥೇಳಿ ಹೇಳ್ತಿದ್ದರು. ಇಲ್ಲೇನು ಹೇಳ್ತಾ ಇದ್ದರು? ಇಲ್ಲಿ ಅಷ್ಟು ಕೆಳಗಿನ ಮಾತು ಇಲ್ಲ. ಸ್ವಾಮೀಜಿ ಸಭೆಯೊಳಗೂ ಕೂಡ ನೀವು ಬರೇ ಆತ್ಮ ಆತ್ಮ ಅಂಥೇಳಿ ಹೇಳ್ತೀರಿ, ನೀರು ಸೋಸೋದ, ರಾತ್ರಿ ಭೋಜನ ತ್ಯಾಗದ್ದ, ಇವು ಯಾವ ಮಾತು ಹೇಳ್ತಾ ಇಲ್ಲಲ್ಲ, ಕಂದ ಮೂಲದ ತ್ಯಾಗದ್ದ. ಆಗ ಅವರು ಹೇಳಿದರು, ನಾನು ಜೈನನ ಸಭೆಯಲ್ಲಿ ಮಾತಾಡ್ತಾ ಇದ್ದೇನೆ ಅಂಥೇಳಿ ತಿಳಿದಿದ್ದೇನೆ. ಅರ್ಥಾತ್ ಜೈನರಿಗೆ ಅವೆಲ್ಲ ಹೇಳಲಿಕ್ಕೆ ಬೇಕಾಗುವುದಿಲ್ಲ. ಆದರೆ ಯಾವುದೋ ಒಂದು ಕಾಲದೊಳಗೆ ಅದನ್ನು ಕೂಡ ಹೇಳುವಂಥದ್ದು ಒಂದು ಪರಂಪರೆ ಬಂದಿರಬೇಕು ಅಂಥೇಳಿ ಅದು ಕೂಡ ಉಪದೇಶ ರೂಪದಿಂದ ಗ್ರಹಣ ಆಗತ್ತಿದೆ. ಹಾಗಾದ್ರೆ ಜೈನರಿಗೆ ಉಪದೇಶ ಏನು ಹೇಳುವುದಿದೆ? ಜೈನರಿಗೆ ಪದಾರ್ಥಗಳ ಪರಿಚಯ ಆಗುವಂಥದ್ದು ಉಪದೇಶ ಹೇಳುವುದಿದೆ. ಪದಾರ್ಥ ಎಷ್ಟದವು? ಸ್ಥೂಲ ರೂಪದಿಂದ 2 ಅದವು, 7 ಅದವು ಅಥವಾ 9 ಅದವ್ರೆ. ಹಾಗಾದ್ರೆ ಆ ಪದಾರ್ಥಗಳ ಪರಿಚಯ ನಮಗೆ ಇಷ್ಟ ಕಾಲದಿಂದ ಆಗಿದೆನ? ನಮ್ಮ ಮಾತು ಬಿಡ್ರೆ ಅರ್ಥಾತ್ ಇದೇ ಜೀವ ಕಳೆದ ಅನಂತ ಕಾಲದೊಳಗ ಮನುಷ್ಯ ಭವಧಾರಣ ಮಾಡಿ ಜೈನ ಕುಲದೊಳಗೆ ಬಂದ ಅಥವಾ ಉಚ್ಚ ಕುಲದೊಳಗೆ ಬಂದ 11 ಅಂಗ 9 ಪೂರ್ವದ ಪಾಠಿ ಆದರನೂ ಕೂಡ
11 ಅಂಗ 9 ಪೂರ್ವಗಳನ್ನು ಕಂಠಸ್ಥ ಮಾಡಿದರನು ಕೂಡ ಅದರಲ್ಲಿ 9 ಪದಾರ್ಥದ ಹೆಸರು ಬಂದಿಲ್ಲೆಂದ್ರೆ, 2 ಮುಖ್ಯ ಪದಾರ್ಥಗಳ ಸ್ವರೂಪದ ನಿರೂಪಣೆ ಆಗಿಲ್ಲೆಂದ್ರೆ ಆಗಿದೆ. ಅದರ ಪರಿಚಯ ಯಾವುದಕ್ಕಂತರು? ಯಾವ ಪ್ರಕಾರ ಅಗ್ನಿಯ ಪರಿಚಯ ಆಗೋದು, ಅರ್ಥಾತ್ ಅನುಭೂತಿ ಪೂರ್ವಕ ಪರಿಚಯ. ಅದು ಸುಡ್ತಿದೆ ಅನ್ನುವಂಥ ಶಬ್ದ ಏನಿದೆಯಲ್ಲ, ಅದು ಅಗ್ನಿಯ ಪರಿಚಯ ಅಲ್ಲ. ಅಗ್ನಿ ಏನಿದೆ ಅದು ಸುಡ್ತಿದೆ, ಉಷ್ಣ ಸ್ವಭಾವ ಇದೆ, ಈ ಪ್ರಕಾರದ ವಾಕ್ಯ ಏನಿದೆಯಲ್ಲ ಅದು ಅಗ್ನಿಯ ಪರಿಚಯ ಅಲ್ಲ. ಹಾಗಾದ್ರೆ ಇಲ್ಲೇನು ಪರಿಚಯ? ಒಳಗಡೆ ಇವನ ಶ್ರದ್ಧೆಗೆ ಪರಿಚಯ ಆಗ್ಬೇಕು. ಇವನ ಶ್ರದ್ಧೆ ಒಳಗಿಂದ ಅಲುಗಾಡಬೇಕ್ರಿ. ಯಾವ ಶ್ರದ್ಧೆ ಇದೆ? ಅನಾದಿ ಕಾಲದ ಅಗ್ರಹಿತ ಮಿಥ್ಯಾತ್ವ ಎಂಥದ್ದು ಇದೆ, ಯಾರೂ ಕಲಿಸಿಕೊಟ್ಟಿಲ್ಲ ಇವನಿಗೆ. ದೇಹ ಅಂದ್ರೆ ನಾನು, ಯಾವಾಗೂ ಅದನ್ನು ಕಂಠಸ್ಥ ಮಾಡಿಲ್ಲ. ಮಾಡಿದ್ದೇವೇನ್ರಿ? ಆ ಶಬ್ದಗಳ ಪರಿಚಯ ಕರ್ಮೇಂದ್ರಿಯದ ಮಾಧ್ಯಮದಿಂದ ಕೂಡ ಆಗಿರದೇ ಇರುವಂಥ ಜೀವಕ್ಕೂ ಕೂಡ ದೇಹ ಅಂದ್ರ ನಾನು ಎನ್ನುವ ಶಬ್ದದ ವಾಚ್ಯ ರೂಪದ ಭಾವ ಏನಿದೆಯಲ್ಲ, ಆ ಭಾವ ಅವನ ಅನುಭೂತಿಯೊಳಗೆ ಅಖಂಡ ರೂಪದಿಂದ ವರ್ತಿಸ್ತಾನೆ. ಅದು ಅಲುಗಾಡುವಂಥದ್ದು ಯಾವ ಜ್ಞಾನ, ಅದನ್ನು ಅಲುಗಾಡಿಸುವಂಥದ್ದು ಯಾವ ಜ್ಞಾನ ಇದೆಯಲ್ಲ, ಅಂಥ ಜ್ಞಾನದ ನಿರ್ಮಾಣಕ್ಕೆ ಯಾವುದು ಆಧಾರ ಇದೆಯೋ ಅದು ಆಗಮ ಅಭ್ಯಾಸ ಇದೆ. ಪದಾರ್ಥಗಳ ಪರಿಚಯ ಆಗೋದಂತಂದ್ರೆ, ನಮಗೆ ಪದಾರ್ಥಗಳ ಪರಿಚಯ ಇಲ್ಲ ಹೀಗಿಲ್ಲ, ಆದರೆ ನಮಗೆ ಪದಾರ್ಥಗಳ ಪರಿಚಯನ ಇಲ್ಲ ಹೀಗೆ ಇದೆ. ಶ್ರದ್ಧೆಯೊಳಗ ಅಜೀವ ಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ಜೀವತ್ವದ ಒಂದು ಸ್ವೀಕೃತಿ ಏನಿದೆ, ಅದು ಒಳಗಡೆ ಯಾವುದೇ ರೀತಿಯಿಂದ ಬಾಧೆಗೆ ಒಳಪಡಲಿಲ್ಲ ಅಂತಂದ್ರೆ ಇವನಿಗೆ ಜೀವ ಅಜೀವ ಪದಾರ್ಥಗಳ ಪರಿಚಯ ಇಲ್ಲ ಅಂತ ಅರ್ಥ. ನಾವು ಆಗಮದ ಅಭ್ಯಾಸ ಶ್ರವಣನಿಗೆ ಅವಶ್ಯಕ ಇದೆ. ಇಲ್ಲಿ ಆಚಾರ್ಯ ಪ್ರಭು ಹೇಳಿದ್ರನು, ನಾವು ನಾಳೆ ಶ್ರವಣ ಆಗುವುದಿದೆ. ನೋಡ್ರಿ, ಲೋಕದೊಳಗೆ ಯಾವುದೆಲ್ಲ ಸುಲಭ ಇದೆ, ಯಾವುದೆಲ್ಲ ಸುಲಭ ಇದೆ. ಚಕ್ರವರ್ತಿ ಪದ ಪಡೆಯೋದು ಸುಲಭ ಇದೆ, 9ನೇ ಗ್ರೈವೇಯಕಕ್ಕೆ ಹೋಗೋದು ಸುಲಭ ಇದೆ. ಆದ್ರೆ ಶ್ರವಣ ಅಥವಾ ಶ್ರವಣೋಪಾಸಕ ಆಗೋದು ಕಠಿಣ. ಶ್ರವಣ ಆಗೋದ ಮತ್ತು ಶ್ರವಣೋಪಾಸಕ ಆಗೋದ, ಅದು ನಾವು ಇದುವರೆಗೆ ಆಗಲಿಲ್ಲ. ಲೋಕದೊಳಗ ಜಯವಂತ ಯಾರೇ ಇದ್ದಾರೆ ಅಂತಂದ್ರೆ ಶ್ರವಣ ಮತ್ತು ಶ್ರವಣೋಪಾಸಕರು. ಇಲ್ಲಿ ನಾವು ಶ್ರವಣೋಪಾಸಕ ಆಗುವ ಸಲುವಾಗಿ ಪದಾರ್ಥಗಳ ಪರಿಚಯ ಮಾಡಿಕೊಳ್ಳುವುದಿದೆ, ಪದಾರ್ಥಗಳ ನಿಶ್ಚಯ ಮಾಡುವುದಿದೆ. ಪದಾರ್ಥಗಳ ನಿಶ್ಚಯಿಗೆ ಏಕಾಗ್ರತೆ ಆಗ್ತಿದೆ ಅಂತ ಹೇಳಿದ್ದಾರೆ. ಏಕಾಗ್ರತೆ ಏನಿದೆ ಇದು ಶ್ರವಣತ್ವ ಇದೆ ರೀ, ಬೇರೆ ಏನು ಶ್ರವಣತ್ವದ ಹೆಸರ, ಶ್ರವಣತ್ವದ ಅರ್ಥ ಬೇರೆ ಏನೂ ಇಲ್ಲ. ಅದನ್ನು ಸಾಮಾಯಿಕ ಅಂತ ಹೇಳಿ ಹೇಳ್ಬಹುದು, ಧ್ಯಾನ ಅಂತ ಹೇಳಿ ಹೇಳ್ಬಹುದು, ಭೇದ ವಿಜ್ಞಾನ ಅಂತ ಹೇಳಿ ಹೇಳ್ಬಹುದು, ಮೋಕ್ಷ ಮಾರ್ಗ ಅಂತ ಹೇಳಿ ಹೇಳ್ಬಹುದು. ಏನು ಹೇಳಿದ್ರೂ ಕೂಡ ಏಕಾಗ್ರತೆ, ಏಕಾಗ್ರತೆ ಅಗ್ರಸ್ಥಾನದೊಳಗ, ಉಚ್ಚ ಸ್ಥಾನದೊಳಗ, ಧ್ಯೇಯ ರೂಪದ ಸ್ಥಾನದೊಳಗ, ಗುರಿಯ ಸ್ಥಾನದೊಳಗ ಒಂದು ಏಕ ಇರೋದ್ರೆ. ಏಕ ಯಾವುದಿದೆ? ಏಕ ಯಾವುದಿದೆ? ಚೈತನ್ಯ 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 ಧ್ರುವ ತತ್ವ ಏನಿದೆ,
ಒಂದು ಚೈತನ್ಯವನ್ನು ಹೊರತುಪಡಿಸಿ ಬೇರೆ ಏನನ್ನೂ ಯಾವುದು ಮಾಡುವುದಿಲ್ಲವೋ, ಒಂದು ಚೇತನ ಸ್ವಭಾವದ ಉಲ್ಲಂಘನೆ ಮಾಡಿ ಬೇರೆ ಯಾವುದೇ ರೂಪವನ್ನು ಯಾವುದು ಧಾರಣ ಮಾಡುವುದಿಲ್ಲವೋ ಅದು ಏಕ ಇದೆ. ವಿಶ್ವದೊಳಗೆ ಪ್ರತಿಯೊಂದು ಪದಾರ್ಥ ತನ್ನಲ್ಲೇ ತಾನು ಏಕಿದೆ, ಜಡ ಇರಲಿ ಚೇತನ ಇರಲಿ. ಇನ್ನು ಪದಾರ್ಥಗಳ ಅಂತರ್ಭೇದವನ್ನು ನೋಡಿದ ನಂತರ ಕೂಡ ಯಾವ ಪ್ರಕಾರ ಮೂಲ ದ್ರವ್ಯರೂಪದ ಎರಡು ಪದಾರ್ಥ ಅದು ಜೀವ ಮತ್ತು ಅಜೀವ, ಅಥವಾ ಜೀವ ಮತ್ತು ಪುದ್ಗಲ. ಈ ಜೀವ ಮತ್ತು ಅಜೀವವೆನ್ನುವಂಥ ಮೊದಲಿನ ಎರಡು ಪದಾರ್ಥಗಳ ವಸ್ತು ರೂಪದ ಪದಾರ್ಥ ಇದ್ದಾವೆ. ಮುಂದಿನ ಏನದವು ವಸ್ತುವಿನ ಅವಸ್ಥಾರೂಪದ ಪದಾರ್ಥ ಇದ್ದಾವೆ. ವಸ್ತು ಅಂತೂ ಒಂದು ಇನ್ನೊಂದರ ರೂಪ ಯಾವಾಗೂ ಆಗುವುದಿಲ್ಲ, ಆದ್ರೆ ಅವಸ್ಥೆ ಕೂಡ ಒಂದು ಇನ್ನೊಂದರ ರೂಪ ಆಗುವುದಿಲ್ಲ. ಆಶ್ರವ ಇದ್ದದ್ದ ಸಂವರ ರೂಪ ಆಗಲಿ, ಆಶ್ರವ ಇದ್ದದ್ದ ಬಂಧ ರೂಪ ಆಗಲಿ, ಆಶ್ರವ ಇದ್ದದ್ದ ನಿರ್ಜರಿಯ ರೂಪ ಆಗಲಿ, ಆಶ್ರವ ಇದ್ದದ್ದ ಮೋಕ್ಷ ರೂಪ ಆಗಲಿ ಎಂದೂ ಆಗೋ ಸಾಧ್ಯ. ಅರ್ಥಾತ್ ಒಂದು ಸಮಯದ ಯಾವ ಜೀವವೆಂಬ ದ್ರವ್ಯರೂಪ ಪದಾರ್ಥದ ವಿಕೃತ ಅವಸ್ಥೆ ಇದೆಯೋ ಅದು ತನ್ನ ರೂಪದಿಂದನೇ ಇರ್ತಿದೆ, ಆ ಸಮಯ ಸಾಪೇಕ್ಷ. ಇನ್ನೊಂದು ರೂಪದ ಆಗುವುದಿಲ್ಲ. ಇದು ಪದಾರ್ಥಗಳ ನಿಶ್ಚಯ ಇದೆ. ಏಕಾಗ್ರತೆ ಆಗಬೇಕಾದ್ರೆ ಪದಾರ್ಥಗಳ ನಿಶ್ಚಯ, ಪದಾರ್ಥಗಳ ಪರಿಚಯ, ಪದಾರ್ಥಗಳ ನಿಶ್ಚಯ. ಜೀವವೆಂದು ಅಜೀವ ಆಗುವುದಿಲ್ಲ, ಅಜೀವವೆಂದು ಜೀವ ಆಗುವುದಿಲ್ಲ. ಅನಂತ ಅನಂತ ಕಾಲ ಕಳೆದು ಹೋದ್ರೂ ಕೂಡ ದೇಹದ ಜೊತೆಗೇ ಇರಬೇಕಾದಂಥ ಪ್ರಸಂಗ ಜೀವನಿಗೆ ಇದ್ರೂ ಕೂಡ ಜೀವ ಎಂದು ದೇಹದ ಒಂದು ಪರಮಾಣುವಿನ ರೂಪ ಧಾರಣ ಮಾಡಲಿಲ್ಲ, ದೇಹ ರೂಪ ಆಗಲೇ ಇಲ್ಲ, ದೇಹದ ಕಾರ್ಯ ಮಾಡಲೇ ಇಲ್ಲ. ನಿಶ್ಚಯ ಇದೆ ಅಂದರೆ ನಮ್ಗೆ ಆಂತರ್ಯದೊಳಗೆ ಇದರ ನಿಶ್ಚಯ ಆಗಿದೆಯಲ್ಲ. ನಿಶ್ಚಯ ಆಗುವ ಮಾತ ನಂತರ ಮೊದಲು ಪರಿಚಯ ಆಗಬೇಕು. ಪದಾರ್ಥಗಳ ನಿಶ್ಚಯಿಗೆ ಏಕಾಗ್ರತೆ ಆಗ್ತಿದೆ ಅಂತ ಹೇಳಿ ಅನೇಕ ಯಾವುದಿದೆಯೋ ಅದರ ಅವಸ್ಥೆ ಇದೆ. ಆಶ್ರವ ರೂಪ ಇದೆ, ಬಂಧರೂಪ ಆಗ್ತಿದೆ, ಸಂವರ ರೂಪ ಆಗ್ತಿದೆ ಯಾವುದೋ ಒಂದು ಕಾಲದೊಳಗ, ನಿರ್ಜರೆಯ ರೂಪ ಆಗ್ತಿದೆ, ಮೋಕ್ಷ ರೂಪ ಆಗ್ತಿದೆ. ಅದರ ಕಾಲ ಬೇರೆ ಇಲ್ಲವೇ. ಆದರೆ ಜೀವದ ಅವಸ್ಥೆ ಯಾವ ಕಾಲದೊಳಗ ಆಶ್ರವ ರೂಪ ಇದೆಯೋ, ಯಾವ ಸಮಯದೊಳಗ, ಆ ಸಮಯದೊಳಗೆ ಜೀವ ಚೈತನ್ಯ ರೂಪ ಇದ್ದಾನೆ. ಜೀವದ ಅವಸ್ಥೆ ಕಾಲಾಂತರದಿಂದ ಯಾವಾಗ ಸಂವರ ರೂಪ ಆಗ್ತಿದೆಯೋ ಆವಾಗ ಜೀವ ಚೈತನ್ಯ ರೂಪನ ಇದ್ದಾನೆ. ಜೀವದ ಅವಸ್ಥೆ ಯಾವಾಗ ಮೋಕ್ಷ ರೂಪ ಆಗ್ತಿದೆಯೋ ಆವಾಗ ಕೂಡ ಜೀವ ಚೈತನ್ಯ ರೂಪನ ಇದ್ದಾನೆ. ಇದು ಪದಾರ್ಥಗಳ ಪರಿಚಯದ ನಂತರ, ಪದಾರ್ಥಗಳ ನಿಶ್ಚಯ ಆದ ನಂತರ ಏಕಾಗ್ರತೆ. ಈ ಅನೇಕ ಆಗ್ತಾ ಇರುವಂಥ ಜೀವದ ಅವಸ್ಥೆಗಳ ಮೇಲಿನ ದೃಷ್ಟಿ ಬಿಟ್ಟು ಹೋಗಿ ಯಾವುದೇ ಅನೇಕದ ಮಧ್ಯದೊಳಗೂ ಕೂಡ ಏಕರೂಪವಾಗಿಯೇ ಇರ್ತಿದೆಯೋ ಅದನ್ನು ಅಗ್ರ ಅರ್ಥಾತ್ ಮುಖ್ಯ ಮಾಡಿಕೊಳ್ಳುವಂಥದ್ದು ಒಂದು ದೃಷ್ಟಿ ಅಥವಾ ಕಾರ್ಯ, ಒಂದು ಕರ್ತವ್ಯ, ಒಂದು ನಿರಂತರವಾದಂಥ ಒಂದು ಪರಿಣತಿ, ಪರಿಣಮನ ಯಾರಲ್ಲೇ ನಡೆದಿದೆಯೋ ಅವರು ಮುನಿಯದರ್ರಿ. ಅದಕ್ಕೆ ಏಕಾಗ್ರತೆ ಅಂದರೂ ಆ ಕರ್ತವ್ಯ, ಆ ಪರಿಣತಿ, ಆ ಯಾವ ಕಾರ್ಯ ಪ್ರವೃತ್ತಿ ಇದೆಯೋ ಅದು ಮೋಕ್ಷ ಮಾರ್ಗ ಇದೆ. ಕಠಿಣವಾದಂಥದ್ದೇನೂ ಇಲ್ಲ. ಸಂಸ್ಕೃತ, ಪ್ರಾಕೃತ, ಪಾರಿಭಾಷಿಕ ಶಬ್ದಗಳ ಪರಿಚಯ ಕೂಡ ಇಲ್ಲದೇ ಇರುವಂಥ ಜೀವನಿಗೆ
ಇಷ್ಟು ತಿಳಿತಿದೆ ಏನಿಲ್ರಿ? ತಿಳಿತಿದೆಯೋ ಅಥವಾ ಇಲ್ಲ ಪ್ರಾಮಾಣಿಕ ರೂಪದಿಂದ ಜಿನಾಗಮದ ಎದುರಿಗೆ ಕೂತಿರುವಂಥ ನಾವು ವಿಚಾರ ಮಾಡೋದು, ನಮಗೆ ನಾವು ಹೇಳ್ಕೊಳ್ಳೋದ್ರಿ. ಇಷ್ಟು ತಿಳಿತಿದೆ ಏನಿಲ್ಲ? ಜೀವ ಮತ್ತು ದೇಹ, ಚೇತನ ಮತ್ತು ಅಚೇತನ, ವಿಕಾರ ಮತ್ತು ನಿರ್ವಿಕಾರ. ಮೊದಲ ಭೇದ ಚೇತನ ಅಚೇತನದೊಳಗಾಯಿತು, ಆಮೇಲೆ ಭೇದ ವಿಕಾರ ಮತ್ತು ನಿರ್ವಿಕಾರದೊಳಗಾಯಿತು. ಆದರೆ ಯಾವುದೇ ಭೇದ ಆದ್ರೂ ಕೂಡ ಅಚೇತನ ಅಚೇತನವೇ ಇರ್ತಿದೆ, ಚೇತನ ಚೇತನವೇ ಇರ್ತಿದೆ, ವಿಕಾರ ವಿಕಾರ ರೂಪವೇ ಇರ್ತಿದೆ, ನಿರ್ವಿಕಾರ ನಿರ್ವಿಕಾರ ರೂಪವೇ ಇರ್ತಿದೆ. ಈ ಪ್ರಕಾರ ನಿರ್ಣಯ ಆದ ನಂತರ, ಜ್ಞಾನಕ್ಕೆ ನಿಶ್ಚಿತ ಒಂದು ನಿರ್ಧಾರ ಆದ ನಂತರ, ಯಾವುದು ವಿಕಾರ ಮತ್ತು ಅಚೇತನಗಳ ಮಧ್ಯದೊಳಗೂ ಕೂಡ ಒಂದು ಚೇತನವೇ ಇದೆ, ಅದು ನಾನಿದ್ದೇನೆ, ಅಥವಾ ಅದು ನಾನು ದೃಷ್ಟಿ ಹಾಕಲಿಕ್ಕೆ, ನಾನು ರಮಿಸಲಿಕ್ಕೆ, ನಾನು ಉಳಿದುಕೊಳ್ಳಲಿಕ್ಕೆ, ನಾನು ನಿಲ್ಲಲಿಕ್ಕೆ ಯೋಗ್ಯವಾದಂಥ ಒಂದು ಭದ್ರ ಸ್ಥಾನ ಇದೆ. ಈ ಪ್ರಕಾರದ ಕಾರ್ಯ ಯಾವುದು ಜೀವದ ಜೀವನದಲ್ಲಿ ನಡೀತಿದೆಯೋ ಆ ಜೀವ ಅವನನ್ನು ನೀವು ಮುನಿ ಅನ್ರಿ, ಏಕಾಗ್ರತೆಯನ್ನು ಸಾಧಿಸ್ತಾ ಇರುವಂಥ ಸಾಧಕನ್ರಿ, ಅಥವಾ ಮೋಕ್ಷ ಮಾರ್ಗದ ಸಾಧಕನ್ರಿ, ಅಥವಾ ಸುಖಿ ಆಗುವಂಥ ಉದ್ಯಮದಲ್ಲಿ ತೊಡಗಿರುವಂಥ ಚೇತನಾತ್ಮ. ಸುಖಿ ಆಗುವಂಥ ಉದ್ಯಮವನ್ನು ಪ್ರತಿಯೊಂದು ಜೀವ ಮಾಡ್ತಾ ಇದೆ. ಆದರೆ ಆ ಉದ್ಯಮದೊಳಗ ಅನಂತ ಕಾಲದೊಳಗೆ ಸುಖ ಆಗಲಿಲ್ಲ ಅನ್ನೋದ ಪ್ರತಿಯೊಂದು ಜೀವಕ್ಕೆ ಅನುಭವದಲ್ಲಿ ಬಂದಿದೆ. ಆದರೆ ಆ ಜೀವದಲ್ಲಿ ಮಿಥ್ಯಾತ್ವನ ಇಷ್ಟು ಗಾಢ ಇದೆಯಲ್ಲ, ಅನುಭವದಲ್ಲಿ ಬಂದ್ರೂ ಕೂಡ ಅದನ್ನು ಅಲ್ಲಗಳೆದು ಮಿಥ್ಯಾ ಶ್ರದ್ಧೆಗಿನ ವಶೀಭೂತ ಆಗಿ ಹಾಗೆಯೇ ತನ್ನ ಪ್ರಯತ್ನದ ಕ್ಷೇತ್ರವನ್ನು ಪರದಲ್ಲಿನ ಬದಲಾಯಿಸ್ತಾ ತನ್ನ ಜೀವನವನ್ನು ವ್ಯತೀತ ಮಾಡ್ತಾ ಇದೆ. ಇಂಥ ಒಂದು ದಯನೀಯವಾದಂಥ ಸ್ಥಿತಿ, ದುಃಖದವಾದಂಥ ಸ್ಥಿತಿ ಅಜ್ಞಾನಿಯರಿದೆ ಅಂಥೇಳಿ ಹೇಳೋದಕ್ಕಿಂತ ನನ್ನದಾಗಿದೆ, ಆಗ್ತಾ ಇದೆ ಅಂಥೇಳಿ ಹೇಳಿದ್ರೆ ಹೆಚ್ಚು ಸೂಕ್ತ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿಯೂ ಶಬ್ದ ನಮಗೆ ತಿಳಿದ ಹಾಗೆ ಅನ್ನಿಸ್ತಿದೆ. ಅತ್ಯಂತ ಸುಲಭ ಅಲ್ಲ, ಗಾಥೆನ ಇಷ್ಟು ಸುಲಭ ಇದೆ. ಗಾಥೆ ಒಳಗೆ ಬರುವಂಥ ಶಬ್ದದ ಮೂಲಕ ಮುನಿ ಏಕಾಗ್ರನಾಗುವನು. ಏಕಾಗ್ರ ಯಾರಾಗ್ತಾರೆ? ಮುನಿ ಆಗ್ತಾರೆ. ಅದರ ಸಲುವಾಗಿ ದ್ರವ್ಯಲಿಂಗ ಭಾವಲಿಂಗ ಹೇಳ್ತಾರೆ. 3 ಪ್ರಕಾರದ ದ್ರವ್ಯಲಿಂಗಿಯೊಳಗ ಈ ಏಕಾಗ್ರತೆ ಸಾಧ್ಯ ಇಲ್ರಿ. ಅರ್ಥಾತ್ ನೋಡ್ರಿ, ಸ್ಪಷ್ಟ ಶಬ್ದದೊಳಗ ಬಿಡಿಸಿ ಹೇಳಿ ಅಥವಾ ತಿಳ್ಕೊಳ್ಬೇಕಾದ್ರೆ ಮುನಿ ಯಾರ? ಭಾವಲಿಂಗಿ. ಭಾವಲಿಂಗ ಅಂತಂದ್ರೆ ಏನ? ಭಾವಲಿಂಗ ಅಂತಂದ್ರೆ ಭಾವಲಿಂಗದ್ದನ ಇನ್ನೊಂದು ಹೆಸರ ಮುನಿ. ಮುನಿ ಅಂತಂದ್ರೆ ಏನ? ಭಾವಲಿಂಗ. ಭಾವಲಿಂಗ ಅಂತಂದ್ರೆ ಏನ? ಏಕಾಗ್ರತೆ. ಏಕಾಗ್ರತೆ ಅಂತಂದ್ರೆ ಏನ? ಯಾವುದು ಏಕರೂಪ ವಸ್ತು ಇದೆಯೋ ಅಂಚಳೆ ನಿನ್ನೆ ಹೇಳಿದ್ದಿತ್ತು. ಅನೇಕ ಬಾರಿ ಆ ಶಬ್ದ ಬಂದದ್ದಿದೆ. ನೋಡಿದರೂ ಕೂಡ ನೋಡುವುದಿಲ್ಲ. ಇಷ್ಟು ಒಂದು ವಿಭಾಗವನ್ನು ನಿನ್ನೆ ಸ್ವೀಕರಿಸಿ ಸ್ವಲ್ಪ ಬೇರೆ ರೀತಿಯಿಂದ ಚರ್ಚೆ ಮಾಡಿದ್ದಿತ್ತು. ಘಟನೆ ಮಹಾಮುನಿಗಳಿಗೆ ಕಾಣಿಸ್ತಿದೆ, ಆದ್ರೂ ಕೂಡ ಅದನ್ನು ಅವರು ನೋಡುವುದಿಲ್ಲ. ಅರ್ಥಾತ್ ಅಜ್ಞಾನಿ ಜಗತ್ತು ಹೇಗೆ ನೋಡ್ತಿದೆಯೋ, ಇಂದ್ರಿಯ ಜ್ಞಾನದ ಮೂಲಕ ಹೇಗೆ ನೋಡಲಾಗ್ತಿದೆಯೋ ಜೀವ, ಆ ಪ್ರಕಾರ ಅವರು ನೋಡಲಿಲ್ಲ. ಹಾಗಾದ್ರೆ ಯಾವ ಪ್ರಕಾರ ನೋಡ್ರು? ಏಕಾಗ್ರತೆಯಿಂದ ನೋಡಿದ್ರು. ಏಕಾಗ್ರತೆಯಿಂದ ಅಂದ್ರೆ ಅಲ್ಲೇ ಲಕ್ಷ್ಯಟ್ಟು ನೋಡಿದ್ರನ ಅಲ್ಲ. ಇದು ಅವಸ್ಥೆ ಇದೆ. ಈ ಅವಸ್ಥೆಯಿಂದ ಭಿನ್ನವಾದಂಥದ್ದು ಆ ವಸ್ತುವಿನ ಸ್ವರೂಪಿದೆ. ಯಾವ ಅವಸ್ಥೆ ಇದೆ? ಶರೀರ, ಒಂದು ದುರ್ಬಲ ಪ್ರಾಣಿಯನ್ನ ಒಂದು ಸಬಲ ಪ್ರಾಣಿ, ಹಿಂಸ್ರ ಪಶು ತಿಂತಾ ಇದೆ.
ಈ ಘಟನೆಯನ್ನು ನಿನ್ನೆ ಇದೇ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಚರ್ಚೆಯೊಳಗೆ ತಗೊಂಡಂತಿತ್ತು. ಆ ಸಿಂಹ ಅರ್ಥಾತ್ ಕ್ರೂರ ಮೃಗ ಆ ದುರ್ಬಲವಾದಂಥ ನಿರ್ಬಲವಾದಂಥ ಜಿಂಕೆಯನ್ನು ತಿಂತಾ ಇದೆ. ಹಾಗಾದ್ರೆ ಆ ಸಿಂಹ ಏನಿದೆ ಇದರ ಅವಸ್ಥೆ ಇದೆ, ಆ ಜಿಂಕೆ ಏನಿದೆ ಇದರ ಅವಸ್ಥೆ ಇದೆ. ಒಂದನ್ನು ತಿನ್ನುವ ಹಾಗೆ ಜೀವದ ಸ್ವರೂಪಿಲ್ಲ, ಒಂದರ ಮೂಲಕ ತಿನ್ನಲ್ಪಡುವ ಹಾಗೆ ಜೀವದ ಸ್ವರೂಪಿಲ್ಲ, ಇದರ ಅವಸ್ಥೆ ಇದೆ. ಹಾಗಾದ್ರೆ ಸಿಂಹ ಅವಸ್ಥೆಯಲ್ಲಿರುವಂತಹ ಜೀವ ಹೇಗಿದೆ? ಜೀವ ಹೇಗಿದೆ? ಏಕರೂಪ ಚೈತನ್ಯ. ಸಿಂಹ ಅವಸ್ಥೆಯಲ್ಲಿ ವರ್ತಿಸ್ತಾ ಇರುವಂತಹ ಜೀವನೂ ಚೈತನ್ಯ ಇದೆ, ಜಿಂಕೆಯ ಅವಸ್ಥೆಯಲ್ಲಿ ವರ್ತಿಸ್ತಾ ಇರುವಂತಹ ಜೀವನೂ ಚೈತನ್ಯ ಇದೆ. ಇದು ಏಕಾಗ್ರ. ಹಾಗಾದ್ರೆ ಚೈತನ್ಯವನ್ನು ನೋಡಿದ ನಂತರ ಜಿಂಕೆಯ ಅವಸ್ಥೆಯ ಕುರಿತಾಗಿ ಕರುಣೆ ಆಗಲಿ, ಸಿಂಹದ ಅವಸ್ಥೆಯ ಕುರಿತಾಗಿ ಯಾವುದೇ ಒಂದು ಪ್ರಕಾರದ ದ್ವೇಷ ಬುದ್ಧಿಯಾಗಲಿ ಯಾಕೆ ಬರೋ ಸಾಧ್ಯ ಇದೆ? ಏಕಾಗ್ರತೆ ಏನಿದೆ? ನಾವು ಏನನ್ನ ನೋಡ್ತೇವೆ? ಇದೇ ಪ್ರವಚನ ಸಾರದೊಳಗ ಅದೇ ಭಗವತ್ ಸ್ವರೂಪದ ಕುಂದ ದೇವ ಏನು ಹೇಳಿದರು? ಪಜ್ಜಯ ಮೂಢಾದಿ ಪರಸಮಯ. ಪರ್ಯಾಯದೊಳಗೆ ಯಾವ ಜೀವ ವಿಮೂಢ ಇದ್ದಾನೋ ಅವ ಪರಸಮಯ ಅರ್ಥಾತ್ ಅವನ ಜೀವ ಇಲ್ಲ. ಅವೇನದನ್ರಿ? ಅಜೀವ ಅದನು, ಅಚೇತನದನು, ಜಡದ ಹಾಗೇನ ಅದನು. ಪರ್ಯಾಯ ಮೂಢ ನೋಡ್ರಿ. ಯಾವ ಪ್ರಕಾರ ಅವ ಜಡದ ಹಾಗೆ ಯಾಕ ಅಂತಂದ್ರೆ, ಯಾವ ಪ್ರಕಾರ ಜೀವಿದ್ದವ ಅಚೇತನವಿರುವಂಥ ದೇಹದೊಳಗ ನಾನು ಅನ್ನುವಂಥ ಒಂದು ಅಭಿಪ್ರಾಯದ ಮೂಲಕ ವರ್ತಿಸ್ತಾನೋ, ಅವನ ಆ ಅಭಿಪ್ರಾಯದ ಬಲದಿಂದ ಅವನ ಜ್ಞಾನ ಮತ್ತು ಅನುಭೂತಿಯೊಳಗ ಆ ಅಭಿಪ್ರಾಯದ ಅನುಸಾರನ ನಾನು ದೇಹ ಇದ್ದೇನೆ ಅನ್ನುವುದರದೇ ಜ್ಞಾನ ವರ್ತಿಸ್ತಿದೆ, ನಾನು ದೇಹ ಇದ್ದೇನೆ ಅನ್ನುವುದರದೇ ಅನುಭೂತಿ ಆಗ್ತಾ ಇರ್ತಿದೆ. ಅರ್ಥಾತ್ ಅವ ಸ್ವಯಂ ಏನಾಗಿ ಹೋಗಿದ್ದಾನೆ? ಜಡ. ಹೌದು ಅಥವಾ ಇಲ್ರಿ? ಇನ್ನು ಅದೇ ಪ್ರಕಾರ ಯಾವ ಜೀವನಿಗೆ ತನ್ನ ಸಮಯವರ್ತಿ ಶುಭ ಅಥವಾ ಅಶುಭ ಭಾವಗಳಲ್ಲಿ ತಾನು ಎನ್ನುವಂಥ ಅಭಿಪ್ರಾಯ ವರ್ತಿಸ್ತಾ ಇದೆ, ಆ ಜೀವನಿಗೆ ಕೂಡ ಆ ಶುಭ ಅಥವಾ ಅಶುಭ ಪರಿಣಾಮದ್ದನ ಜ್ಞಾನ ಮತ್ತು ಅನುಭೂತಿ ವರ್ತಿಸುವ ಕಾರಣ ಅವನಿಗೆ ಚೈತನ್ಯದ ಯಾವುದೇ ಪ್ರಕಾರದ ಜ್ಞಾನ ಅಥವಾ ಅನುಭೂತಿ ಇಲ್ಲ. ಅಂದ್ರೆ ಅವೇನಾದ ಮೂಢ ಅರ್ಥಾತ್ ಅಚೇತನ ಅರ್ಥಾತ್ ಮಿಥ್ಯಾದೃಷ್ಟಿ. ಯೋಗಸಾರ ಪ್ರಭೃತಕಾರರ ಮಿಥ್ಯಾದೃಷ್ಟಿಗೆ ಒಂದು ವಿಶೇಷ ಶಬ್ದದ ಪ್ರಯೋಗ ಮಾಡಿದರು. ದೃಷ್ಟಿಯ ವಿಕಾರದ ಕಾರಣದಿಂದ ಅವ ಹಾಗೆ ಅಂತಾನೆ, ದೃಷ್ಟಿಯ ದೋಷದ ಕಾರಣದಿಂದ ಅವ ಹಾಗೆ ಅಂತಾನೆ. ದೃಷ್ಟಿಯ ವಿಕಾರ, ಮಿಥ್ಯಾದೃಷ್ಟಿ ಅನ್ನುವ ಶಬ್ದಕ್ಕಿಂತ ದೃಷ್ಟಿಯ ವಿಕಾರ ಅಂತ ಹೇಳಿ, ಯಾವ ಜೀವದ ದೃಷ್ಟಿಯೊಳಗ ಶುಭ ಮತ್ತು ಅಶುಭ ತನ್ನದೇ ಭಾವನೆ, ತನ್ನವೇ ಭಾವ. ಇಲ್ಲಿ ಪದಾರ್ಥಗಳ ನಿಶ್ಚಯ ಆಗಬೇಕಾಗಿದೆ. ವಿಷಯ ಸ್ವಲ್ಪ ಕೂಡ ವಿಷಯಾಂತರ ಆಗಿಲ್ಲ, ವಿಷಯ ಬೇರೆ ನಡೆದಿಲ್ಲ, ವಿಷಯ ಇದರದ್ದೇ ನಡೆದಿದೆ. ನಿಶ್ಚಯ ಆಗಬೇಕಾಗಿದೆ, ನಿಶ್ಚಯದ ಮೂಲಕ ಏಕಾಗ್ರತೆ ಆಗಬೇಕಾಗಿದೆ. ಶ್ರವಣೋಪಾಸಕ ಅಂಥೇಳಿ ಹೇಳಿತು. ಇದು ಶಬ್ದ ನಡೆಯೋದು, ಇದನ್ನು ಲಕ್ಷ್ಯದಲ್ಲಿಟ್ಟುಕೊಳ್ಳೋದು ದಶಲಕ್ಷಣ ಪರ್ವ ಮುಗಿಯುವವರೆಗೆ. ಶ್ರವಣೋಪಾಸಕ. ಶ್ರವಣೋಪಾಸಕ ಅರ್ಥಾತ್ ಪದಾರ್ಥಗಳ ಪರಿಚಯ ಮಾಡಿಕೊಳ್ಳುವಂತಹ, ಶ್ರವಣ ಅರ್ಥಾತ್ ಪದಾರ್ಥದೊಳಗೆ ಏಕಾಗ್ರತೆಯನ್ನು ಸಾಧಿಸ. ಏಕಾಗ್ರತೆ ಏನಿದೆ ಇನ್ನೊಂದು ರೂಪದಿಂದ ಇಲ್ಲಿ ಇನ್ನೊಂದು
ವ್ಯಾಖ್ಯಾ ನೀಡಿ ಏಕಾಗ್ರತೆ. ಏಕಾಗ್ರತೆ ಈ 9 ಪ್ರಕಾರದ ಪದಾರ್ಥಗಳನ್ನು 9 ಪದಾರ್ಥಗಳ ಪರಿಚಯದ ನಂತರ 9 ಪ್ರಕಾರದ ಪದಾರ್ಥಗಳನ್ನು ಬಿಟ್ಟುಕೊಟ್ಟ ಅಥವಾ ದೃಷ್ಟಿಯನ್ನು ಅದರಿಂದ ಬಿಡಿಸಿಕೊಂಡ ಯಾವುದು ಏಕ ಮತ್ತು ಅನೇಕ ವೆಂಬ ಭೇದವನ್ನು ಯಾವಾಗೂ ತನ್ನಲ್ಲೇ ಧಾರಣ ಮಾಡಲಿಲ್ಲವೋ ಅದರಲ್ಲೇ ಒಂದಾಗಿ ಹೋಗುವುದೇನಿದೆ ಇದು ಏಕಾಗ್ರತೆ. ಜೀವ ಅಶುಭ ಪರಿಣಾಮದಿಂದ ಭಿನ್ನ ಇದ್ದಾನೆ, ಶುಭ ಪರಿಣಾಮದಿಂದ ಭಿನ್ನ ಇದ್ದಾನೆ. ಅದೇ ಪ್ರಕಾರ ಶುದ್ಧ ಪರಿಣಾಮದಿಂದ ಕೂಡ ಅವನು ಭಿನ್ನ ಇದ್ದಾನೆ. ಜೀವ ಶುದ್ಧ ಪರಿಣಾಮದಿಂದ ಕೂಡ ಭಿನ್ನ ಇರುವಂಥವನ ಅಶುಭ ಪರಿಣಾಮ ರೂಪದಿಂದ ಅವನೇ ಆಗಿದ್ದಾನೆ. ಏನು ಹೇಳ್ತೀವಿ? ಅಶುಭ ಪರಿಣಾಮದಿಂದ ಭಿನ್ನ ಇದ್ದಾನೆ, ಶುಭ ಪರಿಣಾಮದಿಂದ ಭಿನ್ನ ಇದ್ದಾನೆ, ಶುದ್ಧ ಪರಿಣಾಮದಿಂದ ಕೂಡ ಭಿನ್ನ ಏಕರೂಪ ಚೈತನ್ಯಮಯನಿದ್ದಾನೆ. ಇದು ಎಷ್ಟು ಸತ್ಯ ಇದೆಯೋ ಅಷ್ಟೇ ಸತ್ಯ ಅದರದ ಇನ್ನೊಂದು ಬಾಜು ಇದೆ. ಏನ? ಯಾವ ಶುದ್ಧ ಪರಿಣಾಮದಿಂದ ಕೂಡ ಭಿನ್ನ ಏಕ ಚೈತನ್ಯ ರೂಪ ಇದ್ದಾನೋ ಅವನೇ ಸ್ವಯಂ ಏನಾಗಿದ್ದಾನೆ? ಅಶುಭ ಪರಿಣಾಮ ರೂಪ ಆಗಿದ್ದಾನೆ. ಯಾವ ಶುದ್ಧ ಪರಿಣಾಮದಿಂದ ಕೂಡ ಭಿನ್ನ ಏಕ ಚೈತನ್ಯಮಯನಿದ್ದಾನೋ ಅವನೇ ಅಶುಭ ಪರಿಣಾಮ ರೂಪ ಆಗಿದ್ದಾನೆ. ಇದೇ ಪ್ರವಚನ ಸಾರಗಳು. ಪರಿಣಾಮೋ ಸ್ವಯಂ ಆದ. ಯಾವ ಪರಿಣಾಮ ಇದೆಯೋ ಅದುವೇ ಸ್ವಯಂ ಆತ್ಮನಿದ್ದಾನೆ. ಹಾಗಾದರೆ ಪದಾರ್ಥಗಳ ನಿಶ್ಚಯ ಇಲ್ಲದೆ ಯಾವ ಪರಿಣಾಮಗಳ ಆತ್ಮನಲ್ಲೇ ಆಗ್ತಾ ಇದ್ದಾವೆ ಆ ಪರಿಣಾಮಗಳ ರೂಪದಿಂದ ಆತ್ಮ ಆಗಿ ಹೋಗಿದ್ದಾನೆ. ಅರ್ಥಾತ್ ನಿಜವಾದ ಆತ್ಮ ಆ ಪರಿಣಾಮಗಳ ಸಮೂಹದೊಳಗ ಕಳೆದು ಹೋಗಿದ್ದಾನೆ. ತಿಳಿತೇನ್ರಿ? ನಿಜವಾದ ಆತ್ಮ ಆ ಪರಿಣಾಮಗಳ ಸಮೂಹದೊಳಗ ಕಳೆದ ಅನಂತ 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 ಕಾಲದೊಳಗ ಕಳೆದು ಹೋಗಿದ್ದಾನೆ. ಸಿಗ್ತಾನೇ ಇಲ್ಲ. ಅದರ ಸಲುವಾಗಿ ಸಮಯಸಾರ ಪರಮಾಗಮದೊಳಗ ಭಗವಾನ್ ಕುಂದಾಚಾರ್ಯ ದೇವರ ಗಾಥೆಯಲ್ಲಿ ಇರುವಂಥ ಭಾವವನ್ನು ವ್ಯಕ್ತಪಡಿಸ್ತಾ ಇರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರ ಹೇಳ್ತಾರೆ, ಈ ಭವವೆಂಬ ಕಾನನದೊಳಗ ಕಳೆದು ಹೋಗಿರುವಂಥ ಆತ್ಮನನ್ನು ಒಂದು ಸಲ ಯಾವನಾದರೂ ಜೀವ ಕಂಡುಕೊಂಡ ಅಂತಂದ್ರೆ ಯಾವ ಬೆಲೆಗೆ ಅದನ್ನು ನಾವು ಕಳ್ಕೊಳ್ಳುವುದಿಲ್ಲ. ಯಾವ ಬೆಲೆ, ಅದರ ಎದರ ಯಾವುದರದ್ದು ಬೆಲೆ ಇಲ್ಲ. ಅದ್ಭುತ ಮಾತು, ಅಲೌಕಿಕವಾದಂಥ ಕಾರ್ಯ, ವಿಸ್ಮಯಕಾರಿಯಾದಂಥ ಪ್ರವೃತ್ತಿ, ಲೋಕೋತ್ತರವಾದಂಥ ಆನಂದದ ಅನುಭವ ಮಾಡ್ತಾ ಇರುವಂಥ ಶ್ರಮಣೋಪಾಸಕ ಮತ್ತು ಶ್ರಮಣರ ಮಾರ್ಗ ಬಹಳ ಅದ್ಭುತ ಇದೆ ರೀ. ಬಹಳ ದಶಲಕ್ಷಣ ಪರ್ವದ ಆಚರಣೆ ತ್ರೈಕಾಲಿಕ ಪರ್ವ ಇದೆ, ಅಲ್ಲ ತಾತ್ಕಾಲಿಕ ಅಲ್ಲ. ಯಾವುದಾದರೂ ಘಟನಾ ವಿಶೇಷದಿಂದ ತಲೆದೋರಿದ್ದ ಅಲ್ಲ. ತ್ರೈಕಾಲಿಕ ಪರ್ವ ಚತುರ್ಥ ಕಾಲದೊಳಗನು ಇತ್ತು, ಮುಂದೆ ಅನಂತ ಕಾಲ ಕಳೆದ ನಂತರ ಕೂಡ ಈ ಪರ್ವ ಇರುವುದಿದೆ. ಲೋಕದೊಳಗೆ ವಿದ್ಯಮಾನ ಇರುವುದಿದೆ.
ಎಲ್ಲಿ ಯಾವ ಕ್ಷೇತ್ರದೊಳಗ ಯಾವ ಜೀವದ ಹತ್ರ ಅನ್ನುವ ಭೇದವನ್ನು ಮರೆತರ ಲೋಕದೊಳಗೆ ಯಾವ ಕಾಲದೊಳಗನು ಭೂತಕಾಲದೊಳಗಿತ್ತು, ವರ್ತಮಾನದಲ್ಲಿ ಇದೆ, ಭವಿಷ್ಯದೊಳಗೆ ಇರುವಂಥದ್ದಿದೆ. ಇಂಥ ತ್ರೈಕಾಲಿಕ ಪರ್ವ, ಪರ್ವ ಅರ್ಥಾತ್ ಹಬ್ಬ, ಹಬ್ಬ ಅರ್ಥಾತ್ ಆನಂದದಾಯಕ, ಉತ್ಸವದಾಯಕ, ಮೌಜು ಮಾಡುವಂಥದ್ದು, ಆನಂದದಿಂದ ಕುಣಿಯುವಂಥದ್ದು. ಆದರೆ ಕುಣಿಯುವವರು ಯಾರ? ಆನಂದ ಎಂಥದ್ದ? ಎಲ್ಲಿದೆ ಪರ್ವ? ಎಲ್ಲಿದೆ ಉತ್ಸಾಹ? ಎಲ್ಲಿದೆ? ಈ ಶ್ರವಣ ಮತ್ತು ಶ್ರವಣೋಪಾಸಕರಲ್ಲಿ ಇದೆ. ಹೊರಗಡೆ ನರಕಕೃತ ವೇದನೆಯನ್ನು ಅನುಭವಿಸ್ತಾ ಇರುವಂಥ ಶ್ರವಣೋಪಾಸಕ ನಾರಕೀಚ ಒಳಗಡೆ ತ್ರೈಕಾಲಿಕ ಪರ್ವದ ಆಚರಣೆ ಮಾಡ್ತಾ ಇದ್ದಾನೆ. ಯಾವಾಗ? ಭಾದ್ರಪದ ಶುದ್ಧ ಪಂಚಮಿ ಎಂದು. ಅದ್ಭುತವಾಗಿದೆ ನೋಡ್ರಿ. ಅವನಿಗೆ ಯಾವ ತಿಥಿ ವಾರ ಬೇಕಿಲ್ಲ, ಮಾಸ ಯಾರಿಗೆ ಬೇಕಾಗಿದ್ದಾವೆ? ಯಾರಲ್ಲೇ ಆ ತ್ರೈಕಾಲಿಕ ವಸ್ತುವಿನ, ಏಕರೂಪ ವಸ್ತುವಿನ ಅನೇಕ ರೂಪಗಳ ಮಧ್ಯದಲ್ಲೇ ತನ್ನ ಏಕರೂಪದ ಪರಿತ್ಯಾಗವನ್ನು ಯಾವುದೇ ಕಾರಣದಿಂದ ಮಾಡಲಿಲ್ಲವೋ ಅಂಥ ಏಕ ವಸ್ತುವಿನ ಪರಿಚಯ ಪಡೆದಿರುವಂಥ ಜೀವ ಈ ದಶಲಕ್ಷಣ ಪರ್ವದ ಆಚರಣೆ ಮಾಡ್ತಾ ಇರ್ತಾನೆ. ಅವನನ್ನೇ ನಾವು ಶ್ರವಣೋಪಾಸಕ ಅಂಥೇಳಿ ಇಲ್ಲಿ ಸ್ವೀಕಾರ ಮಾಡಿ ಆ ಪ್ರಕಾರ ದಶಲಕ್ಷಣ ಪರ್ವದ ಆಚರಣೆ ಒಂದು ವೇಳೆ ಭವಿಷ್ಯದ ಅನೇಕ ವರ್ಷಗಳ ನಂತರ, ಅನೇಕ ಭವಗಳ ನಂತರ ನಮ್ಮ ಜೀವನದಲ್ಲಿ ಬರಬೇಕಾಯಿತು ಅಂತಂದ್ರೆ ನಾವು ಈ ಸಮಯದಿಂದ ಉದ್ಯಮ ಮಾಡುವುದಿದೆ. ಏನ? ಆಗಮದಲ್ಲಿ ನಮ್ಮ ಬುದ್ಧಿಯನ್ನು ಮುಖ್ಯ ರೂಪದಿಂದ ತೊಡಗಿಸೋಣ. ಆಗಮದಲ್ಲೇನಿದೆ? ಏನೂ ಇಲ್ಲ, ಪದಾರ್ಥಗಳ ಸ್ವರೂಪದ ನಿರೂಪಣೆ ಇದೆ. ಹಾಗಾದ್ರೆ ಆಗಂತೂ ನನಗೆ ಗೊತ್ತಿದೆ, ಪದಾರ್ಥ 9 ಇದ್ದಾವೆ, 9 ಪದಾರ್ಥದ ಪರಿಭಾಷೆ ಬೇಕಾದ್ರೆ ನಾನು ಈಗ 2 ನಿಮಿಷದೊಳಗೆ ಹೇಳಿಬಿಡಬಹುದಾಗಿದೆ. ಆದರೆ ಇಲ್ಲಿ 3 ಪ್ರಕಾರದ ದ್ರವ್ಯಲಿಂಗಿಗಳ ಮುಖ್ಯ ಇದ್ದಾರೆ ಈ ಕಥನದ ಎದುರಿಗೆ. ಶ್ರೋತೃವಿನ ರೂಪದಿಂದ 3 ಪ್ರಕಾರದ ದ್ರವ್ಯಲಿಂಗಿ. ಭಲೇ ಮಿಥ್ಯಾತ್ವ ಗುಣಸ್ಥಾನವರ್ತಿ ದ್ರವ್ಯಲಿಂಗಿ ಇದ್ರೂ ಕೂಡ ಬರೇ ಒಂದು ಆತ್ಮನ ಅನುಭೂತಿಯ ಅಭಾವಿದೆ ವಿನಃ ಅವನ ಅಂತರಂಗದ ತತ್ವಗಳ ಕುರಿತಾಗಿ ಪರಿಚಯ ಆಗಲಿ, ಶ್ರದ್ಧೆಯಾಗಲಿ, ಬಾಹ್ಯದ ಆಚರಣೆಯಾಗಲಿ ಸ್ವಲ್ಪ ಕೂಡ ಸದೋಷ ಇಲ್ಲ. ಸ್ವಲ್ಪ ಕೂಡ ಯಾವುದೇ ರೀತಿಯಿಂದ ಆಗಮದ ವಿರುದ್ಧ ಇಲ್ಲ. ಅಂಥವರಿಗೆ ಹೇಳ್ತಾ ಇದ್ದಾರೆ ಪದಾರ್ಥಗಳ ಸ್ವರೂಪ ಅಥವಾ ಆಗಮದಲ್ಲಿ ಬುದ್ಧಿಯನ್ನು ತೊಡಗಿಸೋಣ. ಆ ಪ್ರಕಾರ ನಾವು ತಾವ ಆಗಮದಲ್ಲಿ ಬುದ್ಧಿಯನ್ನು ತೊಡಗಿಸೋಣ. ಮುಂದೆ ಈ ಟೀಕಾ ಏನು ಹೇಳ್ತಾರೆ ಅಂಥೇಳಿ ನಾಳೆ ನೋಡ್ತಾರೆ.